ನಮಸ್ತೆ ವೀಕ್ಷಕರೇ, ಇವಾಗ ನಾವು ಮಟನ್ ಸಾರು ಮಾಡಕತ್ತೀವಿ. ಈಗ ಮಸಾಲೆ ಆಗಲೇ ಹೇಳಿದ್ನೆಲ್ಲ 4 ಕಾಯಿ ರುಬ್ಕೊಂಡೇವಿ. ಅದ್ರ ಜೊತೆಗೆ ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ, ಎಲ್ಲ ಬೆಳ್ಳುಳ್ಳಿ ಹಾಕಿ ಚಕ್ಕಿ, ಲವಂಗ, ಏಲಕ್ಕಿ, ಹವೀಜ್ ಕಾಳು ಹಾಕಿ ಎಲ್ಲನ ಮಿಕ್ಸರ್ ಹಾಕ್ಕೊಂಡಿದ್ವಿ. ಖಾರ ಪುಡಿ ಒಗ್ಗರಣೆ ಹಾಕಿ ಇಟ್ಕೊಂಡೇವಿ. ಈಗ ಏನು ಮಾಡ್ತೀವಿ ಅಂತಂದ್ರೆ, ಅದು ಕುದಿಸಿದ್ದು ಸ್ಟಾಕ್ ಇರ್ತೈತಿಲ್ಲ, ಅದು ರಸ, ಅದನ್ನು ನಾವೀಗ ಸಾರು ಮಾಡ್ತೇವೆ. ಎಷ್ಟು ಬೇಕು ನೋಡಿ ಅದು ಅಳತಿ ಮ್ಯಾಗ ಸಾರು ಮಾಡಿಕೊಂಡು ಸಾಕು ರಸ ಸಾಕಷ್ಟ ಸಾಕಷ್ಟ ಶುರು ಇದಕ್ಕೆ ಎದ್ದಾನ ಕೊಡೋಣಂತ ಹಾಕಿ. ಈಗ ಇದನ್ನು ಶುರು ಇದಕ್ಕೆ ಸಾರಿ. ಈಗ ನಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಅಳತಿ ಮ್ಯಾಗ ಎಲ್ಲ ಹಾಕಿ ನಾವು ಏನು ಮಾಡ್ತೀವಿ, ಈಗ ಸಾರನ್ನ ಮಾಡ್ತೀವಿ. ಹಾಕಾದು ಇದು ಎಲ್ಲ ತೊಳೆದು ಹಾಕಿ. ಮಟನ್ ಸಾರು ರೆಡಿ. ಕೊತ್ತಂಬರಿ ಸ್ವಲ್ಪ ಕಡಿಮೆ. ದುಬಾರಿ ಐತಿ ಕೊತ್ತಂಬರಿ, ಭಾಳ ಕೊತ್ತಂಬರಿ ದುಬಾರಿ ಆಗಿಬಿಟ್ಟೈತಿ ವೀಕ್ಷಕರೇ. ನೀರು ಹಾಕ್ತಂಗೆ ಇರುತ್ತೆ. ಇದು ಸಾರು ಭಾಳ ಹಾಕತ್ಲೇ ಇದ್ರಾಗ. ಇದು ಸ್ವಲ್ಪ ಗಟ್ಟಿಗಿನ ಇರುವಲ್ದಕ್ಕ. ಬೆಳಿಗ್ಗೆ ರೊಟ್ಟಿಗೆಲ್ಲ ತಿಂತಾರೆ. ತುಂಬ ಬೇಡ ಅದ್ರಾಗ. ಕುದಿಬೇಕಲ್ಲ ಅದೇನು ನೋಡು. ಇನ್ನೊಂದು ಚರ್ಗಿ ಹಾಕಿ ನೋಡಿ ವೀಕ್ಷಕರೇ. ಇವಾಗ ಸಾರು ಅಳತಿ ಮಾಡಿ ನಾವೇನು ಮಾಡ್ತೀವಿ, ಉಪ್ಪು ಖಾರ ನೋಡ್ತಿ ಎಲ್ಲ ಕರೆಕ್ಟ್ ಮಾಡಿ ಒಲೆ ಮ್ಯಾಗ ಇಟ್ಬಿಡ್ತೇವೆ. ನಾವು ಇವಾಗ ಇಟ್ಬಿಟ್ವಿ ಅಂದ್ರೆ ಕುದಿತೈತೆ. ಅದು ನೆಂಜಿ ನೋಡು ಒಂದಿಟ್ಟು. ನೀವು ಇದಕ್ಕೆ ಬೇಯಕ್ಕೆ ಹಾಕಿದ್ರೆ ಸ್ವಲ್ಪ ಹಾಕೇನಿ ನಾನು. ಸ್ವಲ್ಪ ಹಾಕಿದ್ರೆ ತಡಿ 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 ಇರಲಿ. ಹಾಕಿದಿ ಖಾರ ಪುಡಿ ಹಾಕು. ಖಾರ ಇನ್ನೂ ಹಾಕಿದ್ರೆ ಖಾರ ಪುಡಿ ಸ್ವಲ್ಪ ಹಾಕು. ಬಣ್ಣ ಅಷ್ಟ ಅದು ಎಷ್ಟು ಹಾಕಿರೋ ಸಾಕು. ಹುಳಿ ಹಾಕೊಂದಿಟ. ಈ ಕಡೆ ಟೊಮೆಟೊ ಹಣ್ಣು ಹಾಕಿ ಮಾಡೋಂಗಿಲ್ಲ, ಹುಣಸಿ ಹುಳಿ ಹಾಕಿ ಮಾಡ್ತಾರೆ. ಬಿಡು ಸಾಕು. ಚಲೋತ್ನಾಗೆ ಕುದಿಸೋಣ. ಇನ್ನೊಂದಿಟ್ಟು ನೀರು ಹಾಕಿಬಿಡಿ. ಒಂದು ತಾಸು ಕುದಿಸೋಣಂತ. ಕುದ್ದು ಒಂದು ಸ್ವಲ್ಪ ಬರ್ತದೆ. ಹಾಕು. ಸಾಕು ನೋಡಿ ವೀಕ್ಷಕರೇ. ಇವಾಗ ಏನಾಯ್ತು, ಸಾರು ಮಟನ್ ಸಾರು ಕುದಿಸ್ತೇವೆ. ಇದನ್ನು ಈ ಕಡೆಗೆ ಹೆಂಗೆ ಮಾಡ್ತಾರೋ ಹಂಗೆ ಮಾಡ್ತಾರೆ. ಈಗ ಇದನ್ನು ಕುದಿಸಿದ್ರೆ ಮಟನ್ ಸಾರು ರೆಡಿ ಆಯಿತು ವೀಕ್ಷಕರೇ. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.